ಸೊ ಸುಬ್ರಹ್ಮಣ್ಯದಿಂದ ಹಿಡಿದು ಮೀನರಾಶಿಯಿಂದ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಎಲ್ಲ ದೇವತಾ ಅನುಗ್ರಹ ನಿಮಗೆ ಪರಿಹಾರ. ಆದರೆ ಮೂಲ ಪರಿಹಾರ ಯಾರೋ 3 ಜ್ಞಾಪಕ ಇಟ್ಕೋಬೇಕು. ಗಂಗಾ, ಪರಿಪೂರ್ಣವಾಗಿ ಬನ್ನಿ ಮರ, ಅನುಕೂಲವಾಗಿರ್ತಕ್ಕಂಥ ಸಪ್ತಮಾತ್ರಿಕ, ಈ 3 ನೀವು ಚೆನ್ನಾಗಿ ಜ್ಞಾಪಕೊಂಡ್ರೆ ಲೋಕವೆಲ್ಲ ಸುಭಿಕ್ಷವಾಗಿರೋದು. ಆ ದೇವತಾನುಗ್ರಹ ನಿಮಗೆ ನಡೆಯುತ್ತೆ. ಬನ್ನಿ ಮರ ಪ್ರದಕ್ಷಿಣೆ ಬಗ್ಗೆ ಹೇಳಿದ್ರಿ ಗುರುಗಳು. ಅಂದರೆ ಯುಗಾದಿ ಹಬ್ಬದಿಂದ ಶುರುವಾಗಿ ಎಷ್ಟು ದಿನ ಮಾಡಬೇಕು, ಆ ಥರ ಏನಾದ್ರು ಇದೆಯಾ ಗುರುಗಳೇ? ಹಾಗೇನಿಲ್ಲ, ಬನ್ನಿ ಮರ ಪ್ರತಿದಿನ ಹಾಕ್ಬೇಕಾ ಅಥವಾ ಯಾವ ಥರ ಪರ್ಟಿಕ್ಯುಲರ್ ಡೇಸ್ ಇದೆಯಾ? ಇನ್ನೇನು ಅಂದರೆ ಭವ್ಯ ಯಾವ ಕಾಲಕ್ಕೂ ಸಾಧಾರಣವಾಗಿ ಸೋಮವಾರ ಮಾಡಬೇಕು. ಬನ್ನಿ ಮರ ಮನೋಕಾರಕಸ್ಯ ಬುದ್ಧಿ, ಮನಸ್ಸಿದ್ದಾಗೆ ಅಂತ. ಚಂದ್ರನ ಜೊತೆಗೆ ಶನಿ ಅಂದರೆ ಶನಿ ಮೂಡಿ ಅಂತ. ಸೊ ಅವನಿಗೆ ಸೋಮವಾರ ಮಾಡಬೇಕು. ಗುರು ರಕ್ಷೆ, ಶನಿನ ಗುರುವಾಗಿ ನೋಡಬೇಕು ಅಂತ ಹೇಳುತ್ತೆ. ಸೊ ಗುರುವಾಗಿ ಯಾವಾಗ ನೋಡ್ತೀವಿ? ಛಾಯಾದೇವಿ ತಾಯಿ ಜೊತೆ ಇದ್ದಾಗ ಗುರುವಾಗಿ ನೋಡಬೇಕು ಅಂತ ಹೇಳುತ್ತೆ. ಅದಾದಮೇಲೆ ಶನಿವಾರ ಅವನ ದಿವಸನೇ ನೋಡಬೇಕು ಅಂತ ಹೇಳುತ್ತೆ. ಕನಿಷ್ಠ ಪಕ್ಷ ದಿನ ಮಾಡಿದ್ರು ಒಳ್ಳೆಯದೇ, ಅಕಸ್ಮಾತ್ ಇಲ್ಲದೆ ಇದ್ರು ಸೂರ್ಯ ಮುಳುಗಿದ ಮೇಲಂತೂ ಮಾಡಲೇಬೇಕು. ಸೋಮವಾರ, ಗುರುವಾರ, ಶನಿವಾರ 9 ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡೋದು ಏನು ಅಂದರೆ ನೀಲಾಂಬರೋ ನೀಲವಪುಹು ಕಿರೀಟಿಯ ಶ್ಲೋಕವೇ ಇದೆ. ನೀಲಾಂಬರೋ ನೀಲವಪುಹು ಕಿರೀಟಿ ಗೃದ್ರ ಸ್ಥಿತಿಶ್ಚಾಪಕರೋ ಧನುಷ್ಮಾನ್ ಚತುರ್ಭುಜ ಸೂರ್ಯಸುತಃ ಪ್ರಶಾಂತಃ ಸಚಾಸ್ತು ಮಹ್ಯಂ ವರ ಮಂದಾಗಮಿ. ಮಂದವಾಗಿರೋನು ಸಾಗ್ತಾ ಹೋಗ್ತಾನೆ, ದೇವಿ ರಕ್ಷಾ ಕವಚವನ್ನು ನಿಮಗೆ ಕೊಡ್ತಾನೆ ಅನ್ನೋದು ಗ್ಯಾರಂಟಿ. ಸೊ ಅಂಥ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಅವನ ಅನುಗ್ರಹ ನಿಮಗೆಲ್ಲ ಸಿಗುತ್ತೆ. ಹೌದು ಗುರುಗಳೇ. ಇನ್ನು ಯುಗಾದಿ ವಿಶೇಷ ಏನು ಅಂದರೆ ಪ್ರತಿಯೊಂದು ಸಂವತ್ಸರಗಳು ರಿಪೀಟ್ ಆಗ್ತಾನೆ ಇರುತ್ತೆ. ಆದರೆ ಒಂದೊಂದು ಸಂವತ್ಸರಗಳು ಒಂದೊಂದು ರೀತಿಯ ಪರಿಣಾಮವನ್ನು ಇಡೀ ಜಗತ್ತಿನ ಮೇಲೆ ಬೀರುತ್ತೆ ಅಂತ ಪ್ರತಿಯೊಂದು ಅಂದರೆ ನಮ್ಮ ಹಿಂದಿನ ಪಂಚಾಂಗದಲ್ಲೇ ಬರೆದು ಬಿಟ್ಟಿದೆ. ಹಾಗಾಗಿ ನೀವು ಮೊದಲಿಗೆ ಹೇಳಿದ್ರಿ ಇಡೀ ಜಗತ್ತನ್ನು ಕಾಳಸರ್ಪ ದೋಷ ಆವರಿಸ್ಕೊಂಡಿದೆ ಅಂತ. ಸೊ ಹಾಗಾಗಿ ಈ ಪರಾಭವ ನಾಮ ಸಂವತ್ಸರ ಯಾವ ರೀತಿ ನಮ್ಮ ಜಗತ್ತಿಗೆ ಕೆಡುಕನ್ನು ತರ್ತಿದೆ? ಈ ಕೆಡುಕಿನಿಂದ ಪಾರಾಗಬೇಕು ಅಂದ್ರೆ ಏನಾದ್ರು ಪರಿಹಾರಗಳಿದೆಯಾ ಗುರುಗಳೇ? ಖಂಡಿತ ಇಲ್ಲ, ಎಲ್ಲರೂ ಅನುಭವಿಸಲೇಬೇಕು. ಸೊ ಅದರಿಂದ ಉಪ್ಪು ತಿಂದವ್ ನೀರು ಕುಡಿಲೇಬೇಕು. ನೀವೆಲ್ಲ ಮಾಡಿರೋ ಪಾಪಕರ್ಮಗಳು ನೀವೆಲ್ಲ ಅನುಭವಿಸಲೇಬೇಕು, ನಾವೆಲ್ಲರೂ ಅನುಭವಿಸ್ಬೇಕು. ಸೊ ಒಬ್ಬ ಮಾಡಿರತಕ್ಕಂಥ ಪಾಪಕರ್ಮಗಳು ಒಬ್ಬರಿಂದ ಬಂತಲ್ಲ, ಮನುಕುಲದಿಂದ ಬಂದವರು ನಾವು, ಮನುವಿಂದ ಸೃಷ್ಟಿಯಾದರೂ ಈ ಕಲಿಯುಗದಲ್ಲಿ ನಾವೆಲ್ಲ ಮಾಡಬೇಕು. ಆದರೆ ನೀವೆಲ್ಲರೂ ಯುದ್ಧ ನಿಲ್ಲಿ, ಕಷ್ಟಗಳಲ್ಲಿ ಹೋಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಿಮಗೇನಾದರೂ ಕೇಳಬೇಕು ಅಂತ ಅನಿಸಿದ್ರೆ, ನಿಜವಾಗಿ ಮನಸ್ಫೂರ್ತಿ ಇದ್ದರೆ ಎಲ್ಲ ಮಾಂಸಾಹಾರಗಳು ತ್ಯಾಗ ಮಾಡಿ. ಎಲ್ಲರೂ ವಿಶೇಷವಾಗಿರ್ತಕ್ಕಂಥ ಮೊಟ್ಟೆ, ಮಾಂಸ, ಮಡಿಮಾಂಸಗಳಿಂದ ಪರಿವರ್ತನೆ ಮಾಡ್ಕೊಳ್ಳೋ ಹಾಗಿದ್ರೆ ಅದನ್ನು ತ್ಯಾಗ ಮಾಡ್ತೀರಾ? ಮಾಡೋ ಹಾಗಿದ್ರೆ ಮಾತ್ರ ಎಲ್ರಿಗೂ ಒಳ್ಳೆಯದಾಗತ್ತೆ. ಆದರೆ ಮಾಡೋ ಮನಸ್ಸು ಎಲ್ರಿಗೂ ಇರಲ್ಲ. ಆಮೇಲೆ ನೀವ್ಯಾರು ಹೇಳೋಕ್ಕೆ ನಮ್ಮಿಷ್ಟ ರೀ ಅನ್ನೋರು ಇರ್ತಾರೆ, ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಸೊ ಕೆಲವರು ತ್ಯಾಗ ಮಾಡೋರು, ಮಾಧ್ಯಮ ನೋಡೋರು, ಒಳ್ಳೆಯವರಾಗೋವಂಥವ್ರು ಮಾಡಿ ಸಂತೋಷ. ಇಲ್ಲದೆ ಇದ್ದವರು ನಾವೇನು ಮಾಡೋಕ್ಕಾಗಲ್ಲ. ಆದರೆ ಒಂದು ಲೋಕಕ್ಕೆ ವಾಚಸ್ಪತಿ ಅಂತ ಹೇಳ್ತಕ್ಕಂಥ ವಾಚಸ್ಪತಿ ಯಾರು? ಸಾಕ್ಷಾತ್ ಬ್ರಹ್ಮ. ಅವನು ಸೃಷ್ಟಿಕರ್ತನಾಗಿರ್ತಕ್ಕಂಥ ಅವನು ಹೇಳಿ ಬರೆದಿಟ್ಟಿರೋನು ಇವತ್ತು ಹೇಳ್ತಾನೆ, ಕಲಿ ಪುರುಷ ಆಲ್ರೆಡಿ ಹುಟ್ಟುಬಿಟ್ಟಿದ್ದಾನೆ. ಅವನಿಗೆ 18 ವರ್ಷ. ಅವನು ಕರೆಕ್ಟಾಗಿ ಒರಿಸ್ಸಾಯಿಂದ 65 ಕಿಲೋಮೀಟರ್ ದೂರದಲ್ಲಿ ಆಲ್ರೆಡಿ ಅವನ ಹೆಸರು ಅನಂತ ಮಾಧವ ಹುಟ್ಟಾಗೋಗಿದೆ. ಅವನೇ ಭಗವಂತ ಅಂತ ನಮಗೆ ಗೊತ್ತಾಗೋದು 2032ಕ್ಕೆ. ಅವನಿಗೆ ನಮಗೆ ಬಂದು ಸಹಾಯ ಮಾಡೋದು ಭಾರತ ದೇಶಕ್ಕೆ ಯಾವಾಗ ಅಂದರೆ ಅಣುಬಾಂಬುಗಳು ಬಿದ್ದಾಗ 13 ಮುಸ್ಲಿಂ ರಾಷ್ಟ್ರಗಳು ನಮ್ಮ ಮೇಲೆ ದಾಳಿ ಮಾಡಿದಾಗ ನಮಗೆ ಸಹಾಯ ಮಾಡ್ತಕ್ಕಂಥ ಏಕೈಕ ಅಂದರೆ ಜಪಾನ್ ಸಹಾಯ ಮಾಡುತ್ತೆ. ಈ ಕಡೆ ಇರ್ತಕ್ಕಂಥ ಸಣ್ಣ ಪುಟ್ಟ ರಾಷ್ಟ್ರಗಳು ಸಹಾಯ ಮಾಡುತ್ತೆ. ಅಂಥ ಸಮಯದಲ್ಲಿ ರಷ್ಯಾನೂ ನಮಗೆ ಸಹಾಯ ಮಾಡುತ್ತೆ. ನಿಮಗೆಲ್ಲ ಇನ್ನೊಂದು ಗೊತ್ತಿಲ್ಲ ರಹಸ್ಯ, ತಲೆಯಲ್ಲಿ ಇಟ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಮೋದಿ ಮೊನ್ನೆ ಗಂಡಾಂತರ ಇದ್ದಾಗ ನಾನು ಹೇಳಿದಾಗ ಎಲ್ಲರೂ ಪ್ಯಾಕರ್ ನನ್ನ ಮಕ್ಕಳು ಇಲ್ಲಪ್ಪ ಹಾಗೆಲ್ಲ ಏನು ಗಂಡಾಂತರ ಇಲ್ಲ ಅಂತ. ಚೈನಾಗೆ ಮೊನ್ನೆ ಹೋದಾಗ ಅಂತಾರಾಷ್ಟ್ರೀಯ ಸಭೆ ನಡೆದಾಗ ಚೈನಾನಲ್ಲಿ ಮೋದಿನ ಸಾಯಿಸೋಕ್ಕೆ ಭಾಳ ಜನ ರೆಡಿ ಮಾಡಿಬಿಟ್ಟಿದ್ರು. ಆಗ ಕಾಪಾಡಿದ್ದು ಯಾರೋ? ಇದೇ ವಿಶೇಷವಾಗಿರೋ ರಶ್ ಪುಟಿನ್. ಅವತ್ತು ಅವ್ರು ಕರ್ಕೊಂಡು ಬಂದು ಕುತ್ಕೊಂಡು ನನ್ನ ಕಾರಲ್ಲಿ ಹೊರಟುಬಿಡೋಣ ಅಂತ ಕರ್ಕೊಂಡು ಹೋಗದೇ ಇದ್ದರೆ ಮೋದಿನ ಮುಗಿಸ್ಬಿಟ್ಟಿರೋರು ಇಂಥ ದಿರದ್ರ ಮುಂಡೆ ಮಕ್ಕಳು. ಅದಕ್ಕೆ ಹೇಳೋದು, ನೀವುಗಳು ಇವತ್ತು ಹೇಳೋದು ಗಂಡಾಂತರ ಹೇಗೆ ಬರುತ್ತೋ ಗೊತ್ತಿಲ್ಲ. ಕಾಪಾಡೋಕ್ಕೆ ಅನಾಥೋ ದೈವ ರಕ್ಷಕ ಒಬ್ಬನ ಭಗವಂತ ಭಕ್ತದಲ್ಲಿರ್ತಾನೆ. ಇವರು ಮಾಡಿರೋ ಪೂಜಾ ಫಲ ಇವತ್ತಿಗೂ 5 ವಿಶೇಷವಾಗಿರ್ತಕ್ಕಂಥ ಏನಾದರೂ ರಹಸ್ಯವಾಗಿರೋ ಪೂಜೆ ಯಾವ್ದಾದ್ರು ಇದ್ದರೆ ಅದು ವಿಶೇಷವಾಗಿರೋ ನವರಾತ್ರಿಗಳು. ಆ 5 ನವರಾತ್ರಿಗಳು ಯಾರಾದರೂ ಆಚರಿಸ್ತಾ ಇದ್ದರೆ ಮೋದಿ ಒಬ್ಬರೇನೆ. ಅದಕ್ಕೆ ಈ ಸಲ ವಾರಾಹಿ ನವರಾತ್ರಿ, ಯುಗಾದಿ ಹಬ್ಬದಿಂದ ರಾಮನವಮಿಗೆ ವಾರಾಹಿ ನವರಾತ್ರಿ ಬರುತ್ತೆ. ದಯವಿಟ್ಟು ಆ 9 ದಿವಸ ನವರಾತ್ರಿ ಭಾಳ ವಿಶೇಷ. ನೋಡಿ, ಶಾರದಾ ನವರಾತ್ರಿ ಇದೆ, ಶರಣ್ ನವರಾತ್ರಿ ಇದೆ, ಶ್ಯಾಮಲಾ ನವರಾತ್ರಿ ಇದೆ. ಪರಿಪೂರ್ಣವಾಗಿರ್ತಕ್ಕಂಥ ಈ ನವರಾತ್ರಿಗಳಲ್ಲಿ ಈ ಒಂದು ನವರಾತ್ರಿನೂ ಬಹಳ ವಿಶೇಷ. ಯುಗಾದಿ ಟು ರಾಮನವಮಿಲೇನೋ ರಾಮ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ರಾಮನವಮಿಗೆ ಪಾನಕ ಕುಡಿತಕ್ಕಂಥ ವಿಶೇಷತೆ ಅಲ್ವಾ? ರಾಮ ಬಂದು ಎಷ್ಟೋ ವರ್ಷ ಆಯಿತು, ಯುಗಗಳ ರಾಮ ಅನುಗ್ರಹ ಆಯಿತು, ರಾಮ ಕುಂಭಾಭಿಷೇಕ ಆಯಿತು, ಪಟ್ಟಾಭಿಷೇಕ ಆಯಿತು. ಅದೆಲ್ಲ ಧರಣಿ ಗರ್ಭ ಸಂಬುದು ಇಂಥ ಧರಣಿ ಮೇಲೆ ಕೂಡಿಸಿ ಆಯಿತು. ಈ ಕರ್ತವ್ಯ ದೈವಮಾನಿಕ ಅಂದರೆ ಅವರು ರಾಜೀನಾಮೆ ಕೊಟ್ಟು ಅವರ ಆರೋಗ್ಯ ಪರಿಸ್ಥಿತಿನ ನೋಡಿಕೊಂಡು ಮೋದಿಯವರು ಪರಿಪೂರ್ಣವಾಗಿ ನೆಕ್ಸ್ಟ್ ಯಾರು ಬರ್ತಾರೆ ಅನ್ನೋದನ್ನು ಈ ಜೂನಿಂದ ಸೆಪ್ಟೆಂಬರ್ ಒಳಗೆ ನಡೆಯುತ್ತೆ. ಸೊ ಇದೆಲ್ಲ ರಾಜಕಾರಣದಲ್ಲಿ ನಡೀತಕ್ಕಂಥ ಈ ವಿಶೇಷದಲ್ಲಿ ನಾವುಗಳು ಏನು ಅಂದರೆ ಈಗ ಮುಂದಿನ ಬರ್ತಕ್ಕಂಥ ನೀವೆಲ್ಲರೂ ಮಳೆಗೆ ರೆಡಿಯಾಗಿರಬೇಕು. ದೊಡ್ಡ ಮಳೆ, ಬಿರುಗಾಳಿ ಮಳೆ. ಸೊ ಅದಕ್ಕೆಲ್ಲ ಕಾಪಾಡೋಕ್ಕೆ ಭಗವಂತನ ಪ್ರಾರ್ಥನೆ ನಾವು ಮಾಡ್ಕೊಳ್ಳೇಬೇಕು.
ಓಕೆ ಗುರುಗಳೇ, ಇನ್ನು ಈ ಬ್ರಹ್ಮಾಂಡ ಯುಗಾದಿ ವರ್ಷ ಭವಿಷ್ಯದಲ್ಲಿ ಯುಗಾದಿ ಆಚರಣೆ ಮಹತ್ವ, ವರ್ಷ ಭವಿಷ್ಯ ದ್ವಾದಶ ರಾಶಿಗಳದ್ದು, ಹಾಗೆ ಜಾಗತಿಕವಾಗಿ ಯಾವ ಪರಿಣಾಮ ಬೀರುತ್ತೆ, ಹೇಗೆ ಪರಿಹಾರ ಮಾಡ್ಕೊಳ್ಬಹುದು, ಎಲ್ಲವನ್ನ ನಮ್ಮ ವೀಕ್ಷಕರಿಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ಗುರು. ನಮಸ್ಕಾರ.